ಇಲ್ಲಿ ಭಾಳ ಜನ ಹೇಳಕತ್ತಾರ ಹಿಡ್ಕೊಂಡು ಹೋಗ್ತಾರ ಅದ್ ಮ್ಯಾಗ್ನು ಹೇಳ್ಯಾರ. ಅಲ್ಲ ನಮ್ಗೆ ಗೊತ್ತಿಲ್ಲ ಹೆಸರು ಹೇಳಿಲ್ಲ. ಯಾಕೆ ಹಿಡ್ಕೊಂಡು ಹೋಗ್ತಾರ? ಇಲ್ಲಿ ದೇವ್ರಿಗೆ ಬರ್ತಾರಲ್ಲ ಅವರು, ಇಲ್ಲಿ ಬಿಕ್ಕಿ ಬಿಡೋರಿಗೆ ಹಿಡ್ಕೊಂಡು ಹೋಗ್ತಾರಂತ. ಏನು ಕಾರಣ ಏನು ಅದು ಗೊತ್ತಾಗಬೇಕಲ್ಲ. ನಮ್ಮ ಕಾರಣ ಯಾರು ಹೇಳಿದ್ರು ಸರ್, ತೋರಿಸಿಲ್ಲ. ಬರೀ ಹಿಡ್ಕೊಳ್ಳೋದು, ತೊಗೊಂಡು ಹೋಗೋದು, ದುಡ್ಡು ತಗೊಳ್ಳೋದು, ಅಲ್ಲಿ ಹಾದಿಯಾಗ 2-2 ಸಾವಿರ ತೊಗೊಳೋದು, ಬಿಟ್ಟು ಬಿಡೋದು. ಏನು ಯಾವ ಎಲ್ಲಿ ಹೋಯ್ತಾರ ಅವರು? ರಾಯಚೂರ್ದಾಗ ಹೋಯ್ತಾರ. ರಾಯಚೂರು ಯಾವ್ದು ಅದು ಏರಿಯಾ ಯಾವುದು? ಅದು ಏರಿಯಾ ಗೊತ್ತಿಲ್ಲ. ನಮ್ಮ ನಡು ಮಧ್ಯದಲ್ಲಿ ಇಲ್ಲಿ ಟೋಲ್ ಹಾಕೈತಲ್ಲ, ಈಗ 2 ವರ್ಷ ಆಯ್ತು. 2 ವರ್ಷದಿಂದ ನಮ್ಮ ಹಿಡ್ಕೊಂಡು ನಾವೇ ಬಿಟ್ಟಿದ್ರು. ಆಮೇಲೆ ನಮ್ಮವ್ರನ್ನ ಹಿಡ್ಕೊಂಡು 2 ಸಲ ಒಯ್ದು ಅಲ್ಲಿ ಹಾಕಿದ್ರು. ಅಲ್ಲಿ ತಳಗ್ ನೋಡ್ರಿ ಯಾರ್ಯಾರು ಹಿಡ್ಕೊಂಡು ಹೋಗಾರ, ತಳಗ್ ಹೋಗಿ ಮಾತಾಡ್ಸಮ್ ಎಲ್ಲಾರು ಯಾರ್ಯಾರು ಊರವ್ರ ಹಾರ ಅವ್ರಿಗೆ ಇದು ಮಾಡ್ಸಮ್ ನೋಡ್ರಿ. ನಿಮ್ಮ ಹೆಸರು? ಯಾರಿಗೆ ಹಿಡ್ಕೊಂಡು ಹೋಗ್ಯಾರ್ರಿ? ಎಷ್ಟು ದಿವಸ ಐತಿ ಹಿಡ್ಕೊಂಡು ಹೋಗಿ? ಎಷ್ಟು ಮಂದಿಗೆ ಹಿಡ್ಕೊಂಡು ಹೋಗ್ಯಾರ? ಎಷ್ಟು ಸಲ ಹಿಡ್ಕೊಂಡು ಹೋಗ್ಯಾರ ನಿಮಗೆ? ನಮಗೆ 2 ಸಲ ಹಿಡ್ಕೊಂಡು ಎಷ್ಟು ರೊಕ್ಕ ತಗೊಂಡ್ರ ನಿಮ್ಮಲ್ಲಿ? ಮೊದಲಿನ ಸಲ ಹೋದಾಗ 10,000 ಆಗ್ಯಾವ್ರಿ. ಸಲ ಹೋದ 5,000 ಖರ್ಚು ಬಂದ. ಎದ್ರ ಸಲ ಹಿಡ್ಕೊಂಡು ಹೋಗ್ಯಾರ? ಏನಂತ ಏನು ಕಾರಣ ಇತ್ತು? ಇಲ್ಲಿಗೆ ಬರಬಾರ್ದು, ಕಂಬಳಿ ಅವು ಹಾಕಬಾರ್ದು, ಗಂಟಿ ಕಾಣಬಾರ್ದು ಅಂದ್ರೆ ನಿಮ್ಮ ಕೈಲಿ ಆಗಲ್ಲ ಸರ, ನಮ್ಗೆ ದೇವ್ರು ಕೊಟ್ಟದ, ನಾವು ಬರ್ತಿರ್ತೀವಿ. ನೀವು ಎಷ್ಟು ಸಲ ಹಿಡ್ಕೊಂಡೋದ್ರೇನು ಬಿಟ್ರೇನು ನಾವು ಮತ್ತೆ ಬರೋವ್ರೆ, ನಾವು ಮಾಡೋವ್ರೆ ಅಂತಂದ್ರೆ ಅವ್ರೇನಂದ್ರು ಬರ್ಲಕ್ಕೆ ಹೋಗ್ಬೇಡ್ರಿ ಅಂದ್ರೆ ಭೀ ಬರ್ತೀವಿ ಸರ್. ನಮ್ಗೆ ಯಾಕಂದ್ರೆ ನಮ್ಗೆ ದೇವ್ರು ಕೊಟ್ಟು ವರ ಅದ ರೀ. ಇಲ್ಲಿ ಹಿಡ್ಕೊಂಡು ಹೋಗೋ ಟೈಮಿಗೆ ಮತ್ತೆ ಆಮೇಲೆ ಎಲ್ಲಿರ ಪೊಲೀಸ್ ಠಾಣೆ ಎಲ್ಲಿರ ಕಂಪ್ಲೇಂಟ್ ಮಾಡಿರಿ ಹಿಂಗೆ ಹಿಡ್ಕೊಂಡು ಹೋಗ್ಯಾರ ಅಂತ? ಅವ್ರು ಬಿಡೇ ಕೊಡೋದು ಸರ್. 5-6 ಜನ ಇರ್ತಾರೆ ಒಂದ್ ಮನ್ಸಾಗ. ಹಿಂದೆ 3 ಜನ, ಮುಂದೆ 3 ಜನ ಒಳಗೆ ಗಾಡಿಯಾಗ ಹಾಕಿ ಬಿಡ್ತಾರೆ. ಮಾತೇ ಆಡ್ಬಿಡಲ್ರಿ ಅವ್ರು. ಏನ್ ಕೇಳಿದ್ರು ಅವೇನು ಮಾತಾಡೋದಿಲ್ಲ ಅಂತಾರೆ. ಇಲ್ಲಿ ಹಿಡ್ಕೊಂಡು ಹೋತ್ರಲ್ಲ, ಇಲ್ಲಿ ಆಜು ಬಾಜು ಊರವ್ರಿಗೆ ಗೊತ್ತದ ರೀ ಹಿಡ್ಕೊಂಡು ಹೋಗೋದು? ನೋಡ್ರಿ ಊರವ್ರಿಗೆ ಮಾತಾಡ್ಸಮ್ ನೋಡ್ರಿ. ಯಾವ ಊರು? ಇದೇ ಊರ? ಇದೇ ಊರು? ಯಾವರು? ಇದು ಊರಲ್ಲ ನೋಡ್ರಿ. ತಳಗಡೆ ನೋಡ್ರಿ, ಅವ್ರಿಗೆಲ್ಲ ನಿಂತು ಮಾತಾಡ್ಸಮ್. ಯಾವ್ದು ಎದ್ರ ಸಲ ಹಿಡ್ಕೊಂಡು ಹೋಗ್ತಾರ? ಯಾಕೆ ಯಾರು ಡೂಪ್ಲಿಕೇಟ್ ಹಾರ ಏನು ಫ್ರಾಡ್ ಮಾಡಕ್ ಹೊಂಟಾರ? ಎದ್ರ ಸಲ ಹೊಂಟಾರ ಕೇಳಮ್ ನೋಡ್ರಿ. ಬರ್ರಿ.